ಇನ್ನು ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ ದ್ವೇಷದ ರಾಜಕಾರಣ. ಸಹೋದ್ಯೋಗಿ ಮಹಿಳಾ ಪೇದೆಗೆ ಇದೆಂತಹ ದ್ರೋಹ ಅನ್ನೋದನ್ನ ನೀವು ನೋಡಿ. ಮಹಿಳಾ ಪೇದೆ ಸಿಡಿಆರ್ ಕದ್ದು ಖಾಸಗಿ ವ್ಯಕ್ತಿಗೆ ಮಾರಿದ್ದಾರೆ. ಬೇರೆ ಕ್ರೈಮ್ ನಂಬರ್ ಹಾಕಿ ಸಿಡಿಆರ್ ಕದ್ದು ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಸಿಡಿಆರ್ ಕದ್ದಿರೋ ಬಗ್ಗೆ ಕಮಿಷನರ್ಗೆ ಮಹಿಳಾ ಪೇದೆ ದೂರು ಕೊಟ್ಟಿದ್ದಾರೆ. ಸಹೋದ್ಯೋಗಿ ಮಹಿಳಾ ಪೇದೆಗೆ ಈ ರೀತಿಯ ವಂಚನೆಯಾಗಿದೆ. ಸಿಡಿಆರ್ ಕದ್ದು ಇಬ್ಬರು ಪೇದೆಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ ಕಮಿಷನರ್. ಮಹಿಳಾ ಠಾಣೆ ಹೆಡ್ ಕಾನ್ಸ್ಟೇಬಲ್ ತುಕಾರಾಂ ಸಸ್ಪೆಂಡ್ ಆಗಿದ್ದು, ಸ್ಟೇಷನ್ ಬಜಾರ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ವೇದರತ್ನ ಅಮಾನತ್ತಾಗಿದ್ದಾರೆ. ಈ ಇಬ್ಬರನ್ನ ನೀವು ನೋಡ್ತಾ ಇದ್ದೀರಾ. ಅಮಾನತ್ತಾಗಿರುವ ಇಬ್ಬರು ಪೇದೆಗಳಿವರು. ಬೇರೆ ಕ್ರೈಮ್ ನಂಬರ್ ಹಾಕಿ ಸಿಡಿಆರ್ ಕದ್ದು ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ದ್ವೇಷದ ರಾಜಕಾರಣ ಇದು. ಸಹೋದ್ಯೋಗಿ ಮಹಿಳಾ ಪೇದೆಗೆ ಇದೆಂತ ದ್ರೋಹ ಇದು. ಮಹಿಳಾ ಪೇದೆ ಸಿಡಿಆರ್ ಕದ್ದು ಖಾಸಗಿ ವ್ಯಕ್ತಿಗೆ ಮಾರಿದ ಪೊಲೀಸರು ಬೇರೆ ಕ್ರೈಮ್ ನಂಬರ್ ಹಾಕಿ ಸಿಡಿಆರ್ ಅನ್ನ ಕದ್ದು ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಸಿಡಿಆರ್ ಕದ್ದಿರೋ ಬಗ್ಗೆ ಕಮಿಷನರ್ಗೆ ಮಹಿಳಾ ಪೇದೆ ದೂರನ್ನ ಕೊಡ್ತಾರೆ. ಸಿಡಿಆರ್ ಕದ್ದಂತಹ ಇಬ್ಬರು ಪೇದೆಗಳನ್ನ ಕಮಿಷನರ್ ಅಮಾನತುಗೊಳಿಸಿದ್ದಾರೆ. ಅಮಾನತಾದಂತಹ ಪೇದೆ ತುಕಾರಾಂ ಮತ್ತು ವೇದರತ್ನ. ತಾವು ಆಗಲೇ ಬೆಳಗ್ಗೆ ಹೇಳಿದಿರಿ ನನಗೆ. ಅದರ ಬಗ್ಗೆನೂ ಕೂಡ ಈಗ ಅವರಿಗೆ ಸಸ್ಪೆಂಡ್ ಮಾಡೋದಕ್ಕೆ ಹೇಳಿದ್ದೀನಿ. ಆಫೀಸರ್ ಅವ್ರು ಯಾರು ಕಾನ್ಸ್ಟೇಬಲ್ಸ್ ಇದ್ದರೋ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಸೆಂಟ್ರಲ್ ಜೈಲಲ್ಲಿ ಬ್ಯಾಂಡ್ ಐಟಮ್ ಎಲ್ಲ ಸಿಡಿಆರ್ ಪ್ರಕರಣ ಬಹಳ ಗಂಭೀರ ಆದಂತ ಸರ್. ಬರೀ ಸಸ್ಪೆಂಡ್ ಅಷ್ಟೇ ಅಲ್ಲ, ಮತ್ತೆ ಇಂಥ ಮರುಕಳಿಸಿ ನೋಡೋಣ. ಮೊದಲು ಸಸ್ಪೆಂಡ್ ಮಾಡಿ ಅದಕ್ಕೆ ಎನ್ಕ್ವೈರಿ ಮಾಡ್ತಾರೆ. ಈಗಾಗಲೇ ಈ ತರ ಅದು ನಿಮ್ಮ ಇಲಾಖೆಯವ್ರದೇ ಬಳಸ್ಕೊತಿದ್ದಾರೆ. ಹೌದು, ಅದಕ್ಕೆ ಈಗ ನಾನು ಅವ್ರನ್ನ ಸಸ್ಪೆಂಡ್ ಮಾಡಿ ಅದಕ್ಕೇನು ಎನ್ಕ್ವೈರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಏನಿದು ಪ್ರಕರಣ ಅಂತ, ಏನಾಗಿದೆ ಇದರಲ್ಲಿ ಹಾಗಾದ್ರೆ? ಶ್ವೇತಾ, ಇದು ಬೇಲಿಯೇ ಎದ್ದು ಹೊಲ ಮೈದಂತಹ ಪ್ರಕರಣ. ಸಿಡಿಆರ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ರಹಸ್ಯವನ್ನ, ಅಂದ್ರೆ ಮೊಬೈಲ್ ಕಾಲ್ ಡೀಟೇಲ್ಸ್ ಅನ್ನ ತೆಗೆಯುವಂಥದ್ದು. ಪೊಲೀಸರು ಕೆಲವು ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರ ಆರೋಪಿಗಳ ವಿಚಾರಗಳು ಬೇಕಾಗಿರ್ತವೆ ಅಂತದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಬೇಕಾದಂಥದ್ದು. ಆದ್ರೆ ಇದನ್ನ ಇವರು ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯ ಇಬ್ಬರು ಕಾನ್ಸ್ಟೇಬಲ್ಗಳು ಸೇರಿ ಈ ರೀತಿಯಾದಂತಹ ಅಕ್ರಮವನ್ನು ಮಾಡಿದ್ದಾರೆ. ಇವರು ಮಾಡಿರುವಂತಹ ಅಕ್ರಮ ಏನು ಅಂತ ಹೇಳಿದ್ರೆ, ಒಬ್ಬ ಮಹಿಳಾ ಪೇದೆಯ ಆ ಸಿಡಿಆರ್ ಅನ್ನ ಇವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಇನ್ನೊಂದು ಯಾವುದೋ ಬೇರೆ ಒಂದು ಕೇಸಿನ ದಾಖಲೆಗಳಿಗೆ ಈ ಮೊಬೈಲ್ ನಂಬರ್ ಅನ್ನ ಲಿಂಕ್ ಕೊಟ್ಟು ಆ ಮಹಿಳಾ ಪೇದೆಯ ಸಿಡಿಆರ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬರೀ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದೇ ಒಂದು ಮೊದಲನೆಯ ಅಕ್ರಮ. ಇದು ಕೂಡ ಒಂದು ಅಪರಾಧವಾದಂತಹ ಕೆಲಸ. ಇದನ್ನ ಮಾಡಿದ್ದಾರೆ. ಇಷ್ಟಕ್ಕೆ ಸೀಮಿತವಾಗಿಲ್ಲ ಶ್ವೇತಾ, ಇದನ್ನ ಮತ್ತೊಬ್ಬ ವ್ಯಕ್ತಿಗೆ ಅವರು ಇದನ್ನ ಮಾರಾಟ ಮಾಡ್ಕೊಂಡಿದ್ದಾರೆ ಸಿಡಿಆರ್ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಅದು ಕೂಡ ಇವ್ರ ಕಡೆಯಿಂದ ಸಿಡಿಆರ್ ಪಡೆದಂತಹ ವ್ಯಕ್ತಿ ಒಬ್ಬ ಕಳ್ಳ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಆತನಿಂದ ಸಿಡಿಆರ್, ಈ ಪೊಲೀಸರ ಕಡೆಯಿಂದ ಸಿಡಿಆರ್ ಪಡೆದಂತಹ ವ್ಯಕ್ತಿ ಅದನ್ನ ಸಿಡಿಆರ್ ಪಡ್ಕೊಂಡು ಸುಮ್ಮನೆ ಕೂತಿಲ್ಲ. ಮಹಿಳಾ ಕಾನ್ಸ್ಟೇಬಲ್ಗೆ ಆ ಸಿಡಿಆರ್ ದಾಖಲೆಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ. ಈ ವ್ಯಕ್ತಿಯಿಂದ, ಈ ಕಳ್ಳನ ಬ್ಲಾಕ್ ಮೇಲ್ ನಿಂದ ಕಂಗಾಲಾಗಿ ಹೋದಂತಹ ಮಹಿಳಾ ಕಾನ್ಸ್ಟೇಬಲ್ ಕಲಬುರಗಿಯ ಪೊಲೀಸ್ ಆಯುಕ್ತರಿಗೆ ಲಿಖಿತವಾದಂತಹ ದೂರನ್ನು ಕೊಡ್ತಾರೆ. ನನಗೆ ಈ ರೀತಿಯಾದಂತಹ ಕಿರುಕುಳ ಆಗ್ತಾ ಇದೆ, ನನ್ನ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ನನ್ನ ಮದುವೆ ಕೂಡ ಮುರಿದು ಬೀಳುವಂತಹ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದನ್ನ ಆ ಮಹಿಳಾ ಕಾನ್ಸ್ಟೇಬಲ್ ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಆ ದೂರನ್ನ ಆಧರಿಸಿ ಕಮಿಷನರ್ ಅವರು ಎನ್ಕ್ವೈರಿ ಮಾಡಿಸಿದಾಗ ಇಬ್ರು ಕಾನ್ಸ್ಟೇಬಲ್ಗಳು ಇದರಲ್ಲಿ ತಪ್ಪಿತಸ್ಥರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಒಬ್ಬ ತುಕಾರಾಮ ಸೇರಿದಂತೆ ಇಬ್ರು ಕೂಡ ವೇದರತ್ನ ಮತ್ತು ತುಕಾರಾಮ್ ಅನ್ನುವಂಥವ್ರು ಇಬ್ರು ಕೂಡ ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗಳು. ಇವರಿಬ್ಬರನ್ನು ಕೂಡ ಇದೀಗ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.